ನಾನು ಹೊಸಹಳ್ಳಿ ಕೂಡ್ಲಿ ತಾಲೂಕು ವಿಜಯನಗರ ಜಿಲ್ಲೆಯಿಂದ ಬಂದಿದ್ದೇನೆ. ನಾನು ಈ ಪ್ರೋಗ್ರಾಮ್ನ ಒಂದು 15 ದಿವಸದಿಂದ ನೋಡ್ತಾ ಇದ್ದೆ ಯೂಟ್ಯೂಬ್ನಲ್ಲಿ. ಇವ್ರು ಕೆಲವು ಮಂತ್ರಗಳು ಅಂತಾರೆ, ಮಂತ್ರ ಅಲ್ಲವು. ನಾನು ಶ್ರೀಮಂತ, ನಾನು ಆಗರ್ಭ ಶ್ರೀಮಂತ, ಮತ್ತು ನಾನು ಆರೋಗ್ಯವಾಗಿದ್ದೇನೆ, ಐ ಆಮ್ ರಿಚ್. ಬರೀ ಇಷ್ಟು ಹೇಳಿದಕ್ಕೆ ನನ್ನ ಸ್ವಲ್ಪ ಹೆಚ್ಚು ಕಮ್ಮಿ 75% ಪ್ರಾಬ್ಲಮ್ ಕ್ಲಿಯರ್ ಆಗಿದೆ. ಆಮೇಲೆ ನಾನು ಧ್ಯಾನ ಮಾಡ್ತಾ ಇದ್ದೆ, ಇದರಲ್ಲಿ ಕೂಡ ಸ್ವಲ್ಪ ಧ್ಯಾನವೂ ಇದೆ, ಧ್ಯಾನದ ಅನುಭವವೂ ನನಗಿದೆ. ನಾನೀಗ ಇವ್ರದ್ದು ಈ ಮಂತ್ರದ ಏನಿದೆಯಲ್ಲ, ನಾನು ಶ್ರೀಮಂತ, ನಾನು ಆಗರ್ಭ ಶ್ರೀಮಂತ ಅನ್ನೋದು, ಅದು ಒಳ್ಳೆ ಕೆಲಸನೂ ಮಾಡ್ತಾ ಇದೆ. ಆಮೇಲೆ ಇವ್ರೇನಿಗೆ ಮೀಟಿಂಗ್ನಲ್ಲಿ ಹೇಳಿದ್ರಲ್ಲ, ಕೆಲವು ಬರವಣಿಗೆ ನಾನು ಬರ್ಕೊಂಡಿಲ್ಲ, ಅದ್ರ ಬಗ್ಗೆ ನನ್ಗೆ ಏನಾದ್ರು ಒಂದು ಪುಸ್ತಕ ಕೊಟ್ರೆ ಅಥವಾ ಏನಾರ ಲೆಟರ್ ಕೊಟ್ರೆ ಬರ್ದಿರೋದು, ಈಗ ಏನು ಹೇಳಿರೋದು, ಅದು ನಮಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳಿ. ಮತ್ತೆ ನಾನು ತೋಟಗಾರಿಕೆ ಮಾಡ್ತಾ ಇದ್ದೀನಿ. ತೋಟಗಾರಿಕೆಯಲ್ಲಿ ನಾನು ಖರ್ಚು ಜಾಸ್ತಿ ಮಾಡ್ತಾ ಇದ್ದೀನಿ, ಪ್ರಾಫಿಟ್ ಕಮ್ಮಿ ಇದೆ. ಅದು ಈಗ ಉಲ್ಟಾ ಆಗಬೇಕು, ಖರ್ಚು ಕಮ್ಮಿ ಆಗಬೇಕು, ಪ್ರಾಫಿಟ್ ಜಾಸ್ತಿ ಆಗಬೇಕು. ಇದೇ ನನ್ನ ಉದ್ದೇಶ. ಇದೇ ತರ ಎಲ್ಲ ರೈತರಿಗೂ ಅನುಕೂಲ ಆಗಲಿ, ಮತ್ತೆ ಎಲ್ಲ ವ್ಯಾಪಾರಸ್ಥರಿಗೂ ಅನುಕೂಲ ಆಗಲಿ. ಇದಕ್ಕೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಇದ್ರ ಬಗ್ಗೆ ತಿಳ್ಕೊಂಡು ಇದರ ಸದುಪಯೋಗ ಪಡ್ಕೊಳ್ಳಿ ಅಂತ ನನ್ನ 2 ಮಾತುಗಳು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ನಮ್ದು ವಿಜಯನಗರ ಜಿಲ್ಲಾ ಕೂಡ್ಲಿಗೆ ತಾಲೂಕು ಕಾಣವಸಾಯ ಹತ್ರ ಇಮಡಾಪುರ ಅಂತೇಳಿ ಒಂದು ಹಳ್ಳಿ. ಅಲ್ಲಿಯ ನಾನು ಪಟ್ಟ ರೈತ. ನಾವು ಹೇಳ್ಬೇಕಂದ್ರೆ ಇವನ್ನೆಲ್ಲ ನಾವು ನಂಬ್ತಿದ್ದಿಲ್ಲ. ಮೊದಲು ಏನೇನು ಹೇಳಿದ್ರು, ನಮ್ಮ ಸ್ನೇಹಿತ ಚಂದ್ರಸಣ್ಣರು ನಮಗೆ ಬಹಳ ಒತ್ತಾಯಪೂರ್ವಕವಾಗಿ ಧ್ಯಾನ ಮಾಡೋದಾಯ್ತು, ಇವನ್ನೆಲ್ಲ ಹೇಳಕತ್ತಿದ್ರು. ಆದ್ರೆ ನಂಬಿಕಿಲ್ಲ. ಆದ್ರೆ ನಾನು ಈಗ ಇಲ್ಲಿ ಬಂದು ನೋಡಿದಾಗ ಇದನ್ನೆಲ್ಲ ನೋಡಿ ನಾವು ನಂಬಲೇಬೇಕಾಯ್ತೆ, ಇದು 100% ಸತ್ಯನೂ ಅನಿಸ್ತದೆ. ಆ ರೀತಿಯಾಗಿ ಈ ಪ್ರೋಗ್ರಾಮಿಗೆ ನಮ್ಮ ಸ್ನೇಹಿತರಿಗೆ ನಾನು ಬಹಳ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕಾಗಿದ್ದೀವಿ. ಯಾಕಂದ್ರೆ ನಾವು ಏನೇನೋ ಮಾಡ್ಕೊಂತ ಹೋಗ್ತಿದ್ವಿ, ಎಂತವ್ರು ಮಾಡ್ತಿದ್ವಿ. ನಮ್ಗೆ ಅಂದ್ರೆ ವ್ಯವಸಾಯದಲ್ಲಿ ಖರ್ಚು ಜಾಸ್ತಿ ಇದೆ, ಅವ್ರಂದಂಗೆ ಆದಾಯ ಕಡಿಮೆ ಇದೆ. ಅದರಿಂದ ಅದಕ್ಕೆ ಒಂದು ಸ್ವಲ್ಪ ನಮ್ಗೆ ಸಾರು ಗುರುಗಳು ಒಂದು ಸ್ವಲ್ಪ ಮಾಹಿತಿ ಕೊಟ್ಟರೆ ಬಹಳ ತುಂಬಾ ಅನುಕೂಲ ಆಗುತ್ತೆ. ನಮ್ಮ ಎಲ್ಲ ನನ್ನ ಜೊತೆ ನಮ್ಮ ಎಲ್ಲ ರೈತರಿಗೂ ಅನುಕೂಲ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ತುಂಬಾ ಥ್ಯಾಂಕ್ಸ್.